ಮೊದಲನೇದು ದುಷ್ಪರಿಣಾಮ ಸ್ವಾಮಿ ವಿವೇಕಾನಂದ ದೃಷ್ಟಿನಲ್ಲಿ ಏನು ಅಂತಂದರೆ ಕೀಳರಿಮೆ, ತನ್ನ ಬಗ್ಗೆನೇ ಒಂದು ಕೀಳರಿಮೆ ಉಂಟಾಗತ್ತೆ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅದು ಉಂಟಾಗತ್ತೆ. ಅದರ ಪರಿಣಾಮ ಏನಪ್ಪ ಅಂತಂದ್ಬಿಟ್ರೆ ಇತರರನ್ನು ಅನುಕರಿಸ್ತಕ್ಕಂಥದ್ದು, ಇಮಿಟೇಷನ್, ಶೇಮ್ಲೆಸ್ ಇಮಿಟೇಷನ್ ಆಫ್ ಅದರ್ಸ್, ಇತರರನ್ನು ಅನುಕರಿಸ್ತಕ್ಕಂಥದ್ದು, ಅನುಕರಣೆ ಮಾಡ್ತಕ್ಕಂಥದ್ದು. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಇಮಿಟೇಷನ್ ಈಸ್ ನಾಟ್ ಸಿವಿಲೈಸೇಷನ್, ಇಮಿಟೇಷನ್ ವಿಲ್ ನಾಟ್ ಮೇಕ್ ಫಾರ್ ಎ ಪ್ರೋಗ್ರೆಸ್. ಅದು ಏನು ಅಂತಂದ್ಬಿಟ್ರೆ ಸ್ವಾಮಿ ವಿವೇಕಾನಂದರು ಮುಂದುವರೆದು ಹೇಳ್ತಾರೆ, ಇಮಿಟೇಷನ್ ಈಸ್ ಎ ಸೈನ್ ಆಫ್ ಆಫುಲ್ ಡಿಗ್ರಡೇಷನ್ ಅಂತ ಹೇಳ್ತಾರೆ. ಅದು ಅತ್ಯಂತ ಹೀನಾಯವಾಗಿರ್ತಕ್ಕಂಥ ದುರ್ಗತಿಯ ಚಿಹ್ನೆ. ಅದಕ್ಕೋಸ್ಕರವಾಗಿ ಈ ಇಮಿಟೇಷನ್ ಅನ್ನು ನಾವು ಸ್ವಾಮಿ ವಿವೇಕಾನಂದರು ಇಮಿಟೇಷನನ್ನು ತುಂಬ ಖಂಡಮ್ ಮಾಡ್ತಾರೆ, ತುಂಬ ಕ್ರಿಟಿಸೈಸ್ ಮಾಡ್ತಾರೆ. ಸಾಮಾನ್ಯವಾಗಿ ನಾವು ಯಾತಕ್ಕೋಸ್ಕರ ಇಮಿಟೇಟ್ ಮಾಡ್ತೀವಿ ಅಂತಂದ್ಬಿಟ್ರೆ ನಮ್ಮಲ್ಲೇ ನಮಗೆ ಶ್ರದ್ಧೆ ಇಲ್ಲದೆ ಇರೋದ್ರಿಂದ, ನಮ್ಮಲ್ಲೇ ಉದಾತ್ತ ಕಲ್ಪನೆ, ಸ್ವಾಭಿಮಾನ ಇಲ್ಲದೆ ಇರೋದರಿಂದ ನಾವೇನು ಮಾಡ್ತೀವಿ, ನಮಗಿಂತಲೂ ಯಾವುದೋ ಒಂದು ಉನ್ನತ ಜನಾಂಗ ಇದೆ, ಸಂಸ್ಕೃತಿ ಇದೆ, ದೇಶ ಇದೆ ಅಂತಂದ್ಬಿಟ್ರೆ ಅವ್ರು ನಮಗಿಂತ ಉದಾತ್ತವನ್ನು ತಿಳ್ಕೊಂಬಿಟ್ಟು ಅವ್ರದ್ದೆಲ್ಲ ರೀತಿ ನೀತಿಗಳನ್ನು ಮತ್ತು ಅವರ ಫುಡ್ ಹ್ಯಾಬಿಟ್ಸ್ ಆಗಲಿ, ಅವರ ಏನು ಉಡುಗೆ ತೊಡುಗೆಗಳನ್ನಾಗಲಿ, ಅವರ ಲೈಫ್ ಸ್ಟೈಲಲ್ಲಾಗಲಿ ಅದನ್ನು ನಾವೇನು ಮಾಡ್ತೀವಿ, ಇಮಿಟೇಷನ್ ಮಾಡ್ತಾ ಹೋಗ್ತೀವಿ. ಆದರೆ ಆ ರೀತಿ ಇಮಿಟೇಟ್ ಮಾಡೋದ್ರಿಂದ ನಾವು ಅವರಲ್ಲಿರ್ತಕ್ಕಂಥ ಒಳ್ಳೆಯದನ್ನು ಯಾವುದನ್ನು ನಾವು ಕಲಿಯೋದೇ ಇಲ್ಲ. ನಾವು ಅವರಲ್ಲಿ ಉದಾಹರಣೆಗೆ ಅವರಲ್ಲಿ ಅಪಾರವಾಗಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯಗಳಿರ್ಬೋದು, ಏನೇನೋ ಸದ್ಗುಣಗಳಿರ್ಬೋದು. ಆದರೆ ಬರೀ ಅವರನ್ನು ಹೊರಗಡೆಯಿಂದ ಇಮಿಟೇಷನ್ ಮಾಡೋದ್ರಿಂದ, ಅನುಕರಣೆ ಮಾಡೋದ್ರಿಂದ ಅದು ಯಾವುದು ನಾವು ಬರೋದೇ ಇಲ್ಲ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಏನು ಹೇಳ್ತಾರೆ ಅಂತಂದ್ಬಿಟ್ರೆ, ಫಾಕ್ಸ್ ವೇರಿಂಗ್ ದಿ ಲಯನ್ಸ್ ಸ್ಕಿನ್ ವಿಲ್ ನಾಟ್ ಬಿಕಮ್ ಲಯನ್. ಒಂದು ನರಿ ಒಂದು ಸಿಂಹದ ಚರ್ಮವನ್ನು ಹೊದ್ಕೊಂಡ್ಬಿಟ್ರೆ ಮಾತ್ರಕ್ಕೆ ಅದು ಸಿಂಹವಾಗುತ್ತಾ? ಆಗೋದಿಲ್ಲ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಈಸೋಪನ ಒಂದು ಕಥೆ ಇದೆ. ಒಂದು ತೋಳ ಇತ್ತಂತೆ. ಆ ತೋಳ ಅದಕ್ಕೆ ಏನಾಗಿದೆ ಅಂದರೆ, ತೋಳ ಅಂತಂದ್ಬಿಟ್ರೆ ಯಾವಾಗಲೂ ಕೂಡ ನಮ್ಮ ಹಸಿವಿನ ಒಂದು ಚಿಹ್ನೆ. ಅದು ಯಾವಾಗಲೂ ಅದಕ್ಕೆ ಹಸಿವಂತೆ, ಯಾವಾಗಲೂ ಹಸಿವು. ಅದಕ್ಕೆ ಯಾವಾಗಲೂ ಕೂಡ ಅದು ಎಷ್ಟು ಹೇಗೆ ತಿನ್ನತ್ತೆ ಅಂತಂದ್ಬಿಟ್ರೆ ಗಬ 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 ಅಂತ ತಿಂದು ಹಾಕ್ಬಿಡುತ್ತಂತೆ. ಒಂಚೂರು ಕೊಟ್ಬಿಟ್ಟು ಸಾಕು, ಇಮ್ಮಿಡಿಯೇಟ್ಲಿ ಗಬ ಗಬ ಅಂತ ತಿಂದು ಹಾಕ್ಬಿಡುತ್ತೆ, ಅಷ್ಟು ಹಸಿವು ಅದಕ್ಕೆ. ಆ ಥರ ತೋಳದ ಪ್ರವೃತ್ತಿ ಆ ರೀತಿ. ಅದು ಯಾವಾಗಲೂ ಕೂಡ ಹಸಿವು. ಅದಕ್ಕೆ ಏನಾಗಿದೆ ಅಂತಂದ್ಬಿಟ್ಟು ನನ್ನ ತೋಳ ಯಾವಾಗಲೂ ಕೂಡ ಅದು ಸಾಕಷ್ಟು ಆಹಾರ ಸಿಗ್ತಾ ಇರಲಿಲ್ಲ. ಕುರಿಗಳೆಲ್ಲ ಏನು ಮಾಡ್ತಾಯಿದ್ದು ಅಂತ ತಪ್ಪಿಸ್ಕೊಂಡು ಹೋಗ್ಬಿಡ್ತಾಯಿದ್ದು. ಅವರಿಗೆ ಪ್ರೊಟೆಕ್ಷನ್ ಇರ್ತಾಯಿತ್ತು, ಸಿಕ್ಕಾಪಟ್ಟೆ ರಕ್ಷಣೆ ಇತ್ತು. ಕುರಿ ಕಾಯೋನೇನು ಮಾಡ್ತಾಯಿದ್ದ, ಬಿಡ್ತಾ ಇರಲಿಲ್ಲ, ಅದನ್ನು ಹೊರಗಡೆ ಎಲ್ಲ ಹೋಗೋದಕ್ಕೆ ಬಿಡ್ತಾ ಇರಲಿಲ್ಲ. ಹಾಗಾಗ್ಬಿಟ್ಟು ಅದಕ್ಕೆ ಏನು ಆಹಾರ ಸಿಗ್ತಾ ಇರಲಿಲ್ಲ, ತುಂಬ ಕಷ್ಟದಲ್ಲಿ ಸಂಕಟದಲ್ಲಿ ಇತ್ತು. ಒಂದು ದಿವಸ ಏನಾಯಿತು ಅಂತಂದ್ಬಿಟ್ರೆ ಒಂದು ಕುರಿ ಚರ್ಮ ಅದಕ್ಕೆ ಸಿಕ್ಕಿಬಿಡ್ತಂತೆ, ಫುಲ್ ಚರ್ಮ, ಕುರಿ ಚರ್ಮ. ಅದನ್ನು ಏನು ಮಾಡ್ತು, ಹೊದ್ಕೊಂಡ್ಬಿಡ್ತು, ಅದು ತನಗೆ ಹಾಕ್ಕೊಂಬಿಡ್ತು. ತನಗೆ ಹಾಕ್ಕೊಂಬಿಟ್ಟು ಏನು ಮಾಡಿತು ಅಂತಂದ್ಬಿಟ್ರೆ ಅದು ಕುರಿ ಅಂತಲೇ ಕಾಣೋಕ್ಕೆ ಶುರುವಾಯಿತು. ಮೆಲ್ಲಕ್ಕೆ ಏನು ಮಾಡ್ತು ಅಂತಂದ್ಬಿಟ್ರೆ ಒಂದು ಕುರಿ ಮಂದೆ ಸೇರ್ಕೊಂಡ್ಬಿಡ್ತದು. ಅವಕ್ಕೂ ಕೂಡ ಕುರಿಗಳಿಗೆ ಗೊತ್ತಾಗಲಿ ನಮ್ಮಂತೆ ಕುರಿ ಅಂತ ಅಂದ್ಕೊಂಡ್ಬಿಟ್ಟು ಅದನ್ನು ಸ್ವೀಕರಿಸ್ಬಿಟ್ಟು ಇದೇನು ಮಾಡ್ತಾಯಿತ್ತು, ಮಧ್ಯದಲ್ಲಿ ಯಾರಿಗೂ ಗೊತ್ತಾಗಲಿದ್ದ ಹಾಗೆ ಒಂದು ಕುರಿಯನ್ನು ಗಬಕ್ಕಂತ ಹಿಡಿದ್ಬಿಟ್ಟು ತಿಂದು ಹಾಕ್ಬಿಡ್ತಾಯಿತ್ತು. ಆ ರೀತಿ ತಿಂದು ತನ್ನ ಹಸಿವನ್ನು ನೀಗಿಸ್ಕೋತಾ ಇತ್ತು. ಆಮೇಲೆ ಏನಾಯಿತು, ಕೆಲವು ದಿನಗಳ ನಂತರ, ತಿಂಗಳ ನಂತರ ಆ ಊರಿನಲ್ಲಿ, ಹಳ್ಳಿ ಅದು, ಗ್ರಾಮ ದೇವತೆ ಇತ್ತು. ಗ್ರಾಮ ದೇವತೆಗೆ ಅವರು ನಾರ್ಮಲಿ ಅವರು ಕುರಿಯನ್ನು ಬಲಿ ಕೊಡ್ತಾಯಿದ್ರು ಉತ್ಸವ ಸಮಯದಲ್ಲಿ. ಈ ಕುರಿ ಕಾಯೋನಿದಾನಲ್ಲ, ಒಂದು ಕುರಿಯನ್ನು ಬಲಿ ಕೊಡಬೇಕಾಗಿತ್ತು. ಅದಕ್ಕೋಸ್ಕರ ನೋಡಿದೆ ಎಲ್ಲ ಒಳ್ಳೆ ದಷ್ಟಪುಷ್ಟವಾಗಿ ಕುರಿ ಬೇಕಿತ್ತು. ಅವನು ನೋಡಿದೆ ಈ ತೋಳ ಕುರಿ ವೇಷದಲ್ಲಿತ್ತಲ್ಲ, ಅದು ಭಾಳ ಜೋರಾಗಿತ್ತು, ದಷ್ಟಪುಷ್ಟವಾಗಿತ್ತು, ಚೆನ್ನಾಗಿತ್ತು. ಅದನ್ನು ಹಿಡ್ಕೊಂಡು ಹೋಗ್ಬಿಟ್ಟು ಅದನ್ನು ಬಲಿ ಕೊಟ್ಬಿಟ್ಟಂತೆ. ಹೋಯ್ತು, ಅದು ಲಾಸ್ಟ್ ಇಸ್ ಲೈಫ್. ಹಾಗೆಯೇ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನಾವು ಇತರರನ್ನು ಅನುಕರಿಸಿದರೆ ನಮ್ಮನ್ನು ನಾವು ಕಳ್ಕೊತೀವಿ ಅಂತ. ಆ್ಯಸ್ ಎ ರಿಯಲ್ ಪರ್ಸನ್ ವಿ ಲೂಸ್ ಅವರ್ ಸೆಲ್ಸ್, ಅವರ್ ಓನ್ ಯುನೀಕ್ನೆಸ್ ಯು ವಿಲ್ ಲೂಸ್. ಆ್ಯಸ್ ಎ ಯುನೀಕ್ ಪರ್ಸನ್ ವಿ ಲೂಸ್ ಅವರ್ ಸೆಲ್ಸ್. ಇದು ಸ್ವಾಮಿ ವಿವೇಕಾನಂದ. ಅದಕ್ಕೋಸ್ಕರ ಇಮಿಟೇಷನ್ ಈಸ್ ವೆರಿ ಬ್ಯಾಡ್ ಅಂತ ಹೇಳ್ತಾರೆ, ವೆರಿ ಬ್ಯಾಡ್ ಅಂತ. ಇದು ಒನ್ ಆಫ್ ದಿ ವರ್ಸ್ಟ್ ರಿಸಲ್ಟ್ ಆಫ್ ದಿ ಲ್ಯಾಕ್ ಆಫ್ ಫೇತ್ ಇನ್ ಒನ್ ಸೆಲ್ಫ್.
ದಿಸ್ ಒನ್. ಅನದರ್ ವರ್ಸ್ಟ್ ರಿಸಲ್ಟ್ ಆಫ್ ದಿ ಲ್ಯಾಕ್ ಆಫ್ ಫೇತ್ ಇನ್ ಒನ್ ಸೆಲ್ಫ್ ಹೇಟ್. ಅವನೇನು ಮಾಡ್ತಾನೆ ಅಂತಂದ್ಬಿಟ್ಟು ತನ್ನನ್ನು ತಾನೇ ದ್ವೇಷಿಸಿ ಶುರು ಮಾಡ್ತಾನೆ. ಎರಡನೇದರಲ್ಲಿ ಆ ರೀತಿ ತನ್ನನ್ನು ತಾನೇ ದ್ವೇಷಿಸೋದು ಅಂತಂದರೆ ಅರ್ಥ ಏನು ಅಂತ ಅದಷ್ಟಕ್ಕೆ ನಿಲ್ಲೋದಿಲ್ಲ. ಅವನು ತನ್ನನ್ನು ತಾನು ದ್ವೇಷಿಸಿದರೆ ಅದು ಬೇರೆಯವ್ರನ್ನ ದ್ವೇಷಿಸ್ತಾನೆ. ದಟ್ ಈಸ್ ದಿ ಮೇನ್ ಕಾಸ್ ಫಾರ್ ಆಲ್ ಡಿಸ್ಟ್ರಕ್ಟಿವ್ ಆ್ಯಕ್ಟಿವಿಟೀಸ್. ಒಬ್ಬ ವ್ಯಕ್ತಿ ತನ್ನನ್ನು ತಾನು ದ್ವೇಷಿಸಿ ಇತರನ್ನು ಪ್ರೀತಿಸೋಕ್ಕಾಗತ್ತಾ? ಖಂಡಿತ ಆಗೋದಿಲ್ಲ. ಅವನು ಇತರನ್ನು ಪ್ರೀತಿಸಬೇಕು ಅಂತಂದ್ಬಿಟ್ರೆ ಅವನು ತನ್ನನ್ನು ತಾನು ಕೂಡ ಪ್ರೀತಿಸಬೇಕು. ಅದಕ್ಕೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಯಾವಾಗ ಒಬ್ಬ ವ್ಯಕ್ತಿ ತನ್ನನ್ನು ತಾನೇ ದ್ವೇಷಿಸಿ ಶುರು ಮಾಡ್ತಾನೋ ಆಗಲೇ ಅವನತಿಯ ಬಾಗಿಲು ತೆರೆದಂತೆ ಅಂತಂದ್ಬಿಟ್ಟು, ಅದೇ ಅವನತಿಗೆ ಬಾಗಿಲು ತೆರೆದಂತೆ ಅಂತ ಹೇಳ್ತಾರೆ. ಅನೇಕರು ನಾವು ಓದಿರೋದು ಪುಸ್ತಕದಲ್ಲಿ ಈ ಸೈಕಿಯಾಟ್ರಿಸ್ಟ್ ಪೇಷಂಟ್ಸ್ ಎಲ್ಲ ಇರ್ತಾರಲ್ಲ, ಅವರೆಲ್ಲ ಡಾಕ್ಟರ್ ಹೋಗ್ತಾರಲ್ಲ, ಅವರಲ್ಲಿ ಮೇನ್ ಪ್ರಾಬ್ಲಮ್ ಅಂತಂದ್ಬಿಟ್ರೆ ಇದು ಲ್ಯಾಕ್ ಆಫ್ ಸೆಲ್ಫ್ ಲವ್ ಅಂತ ಹೇಳ್ತಾರೆ. ತಮ್ಮ ಬಗ್ಗೆನೇ ಏನೂ ಕೂಡ ಒಂದು ಸಕಾರಾತ್ಮಕ ಕಲ್ಪನೆ ಇಲ್ಲ, ಪ್ರೀತಿ ಇರೋದಿಲ್ಲ, ತಮ್ಮನ್ನು ತಾವೇ ದ್ವೇಷಿಸ್ತಾರೆ. ಆ ಕಾರಣದಿಂದಾಗಿಯೇ ಅನೇಕ ರೀತಿಯ ಮಾನಸಿಕ ತೊಂದರೆಗಳಿಗೆ ಅವರು ಒಳಗಾಗ್ತಾರೆ ಅಂತಂದ್ಬಿಟ್ಟು ಹೇಳ್ತಾರೆ. ಅದಕ್ಕೋಸ್ಕರ ಸ್ವಾಮಿ ವಿವೇಕಾನಂದರು ಈ ತನ್ನನ್ನು ತಾನು ಪ್ರೀತಿಸೋದಕ್ಕೆ, ತನ್ನ ಬಗ್ಗೆ ಇರತಕ್ಕಂಥ ಒಂದು ಉದಾತ್ತ ಕಲ್ಪನೆಗೆ, ಪಾಸಿಟಿವ್ ಆ್ಯಟಿಟ್ಯೂಡಿಗೆ ಅವರು ಹೆಚ್ಚು ಒತ್ತನ್ನು ಕೊಡ್ತಾರೆ. ನಾವು ಇದನ್ನು ನೋಡಿದಾಗ ಈಗಿನ ಪುಸ್ತಕಗಳಲ್ಲೆಲ್ಲ ಇಂಥ ಚಿಂತನೆಗಳೇ ಜಾಸ್ತಿ ಅಲ್ವಾ. ಈಗ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ ಇಂಟರ್ನ್ಯಾಷನಲ್ ಬೆಸ್ಟ್ ಸೆಲ್ಲರ್ಸ್ ಅಂತ ಪುಸ್ತಕಗಳೆಲ್ಲ ಬರ್ತಾವಲ್ಲ, ಅದರಲ್ಲೆಲ್ಲ ಇಂಥ ಚಿಂತನೆಗಳೇ ಜಾಸ್ತಿ ಇರೋದು. ನನಗೆ ಅದನ್ನೆಲ್ಲ ಓದಿದಾಗ ಸ್ವಾಮೀಜಿ ಹಿಮ್ಸೆಲ್ಫ್ ಈ ಸ್ಪೀಕಿಂಗ್ ಥ್ರೂ ದೀಸ್ ಬುಕ್ಸ್ ಅಂತ ಅನಿಸುತ್ತೆ ನನಗೆ. ಅವ್ರಿಗೆ ಗೊತ್ತಿಲ್ಲ ಇದು ಸ್ವಾಮಿ ವಿವೇಕಾನಂದರಿಂದ ಬಂದಿರೋದು ಅಂತ ಅಂದ್ಬಿಟ್ಟು. ಸ್ವಾಮಿ ವಿವೇಕಾನಂದರು ತಮ್ಮ ಚಿಂತನೆಗಳನ್ನು ಎಷ್ಟು ಪವರ್ಫುಲ್ಲಾಗಿ ಜಗತ್ತಿಗೆ ಕೊಟ್ಬಿಟ್ರು ಅಂತಂದ್ಬಿಟ್ರೆ ಇಟ್ ಹ್ಯಾಸ್ ಬಿಕಮ್ ದಿ ಪಾರ್ಟ್ ಆಫ್ ದರ್ ವರ್ಲ್ಡ್ ಥಿಂಕಿಂಗ್ ಪ್ಯಾಟರ್ನೇ ಚೇಂಜ್ ಮಾಡಿಬಿಡ್ತದೆ. ಇದು ಸ್ವಾಮಿ ವಿವೇಕಾನಂದರ ಪ್ರಭಾವ. ಹೇಗೆ ಅವರು ಜಗತ್ತಿನ ಚಿಂತನೆಯ ಧಾರೆಯ ಮೇಲೆ ಚಿಂತನೆಯ ಧಾರೆಗೆ ಒಂದು ಹೊಸ ತಿರುವನ್ನು ಕೊಟ್ಬಿಟ್ರು ಅಲ್ವಾ. ಇದು ದಿಸ್ ಇಸ್ ಗ್ರೇಟ್ ಕಾಂಟ್ರಿಬ್ಯೂಷನ್ ಆಫ್ ಸ್ವಾಮೀಜಿ. ನಮಗಿದು ಗೊತ್ತಾಗೋದಿಲ್ಲ. ಈ ರೀತಿ ಸೆಲ್ಫ್ ಹೇಟ್ ಇದೆಯಲ್ಲ, ಅದು ಏನು ಮಾಡುತ್ತೆ ಅಂತಂದ್ಬಿಟ್ರೆ ಮನಸ್ಸನ್ನು ಕುಗ್ಗಿಸಿಬಿಡುತ್ತೆ, ತುಂಬ ಕುಗ್ಗಿಸಿಬಿಡುತ್ತೆ. ಅವನು ಕುಗ್ಗಿಸ್ಬಿಟ್ಟು ಏನನ್ನು ಕೂಡ ಜೀವನದಲ್ಲಿ ಸಾಧಿಸೋಕ್ಕಾಗೋದೇ ಇಲ್ಲ. ಅವನ ನರಕದ್ವಾರ ಅದೊಂದು, ಸ್ವಾಮೀಜಿ ಹೇಳಿದಂತೆ ನರಕದ್ವಾರ ಇತ್ತು. ತ್ರಿವಿಧಂ ನರಕದ್ವಾರಂ ದ್ವಾರಂ ನಾಶನಮಾತ್ಮನಃ, ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಕಾಮಕ್ರೋಧಸ್ತಥಾ ಲೋಭಃ ತಸ್ಮಾದ್ ಏತತ್ರಯಂ ತ್ಯಜೇತ್ ಅಂತಂದ್ಬಿಟ್ಟು ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಮತ್ತು ಇನ್ನೊಂದು ಶ್ಲೋಕ ಇದೆ ಹಿತೋಪದೇಶದ್ದು. ಇನ್ನು ಆತ್ಮಾಪರಾಧ ಅಂತ ಕರೀತಾರೆ. ಸೆಲ್ಫ್ ಹೇಟನ್ನು ಆತ್ಮಾಪರಾಧ, ತನಗೆ ತಾನೇ ಅಪರಾಧ ಮಾಡಿಕೊಡ್ತಕ್ಕಂಥದ್ದು. ಸಿನ್ನಿಂಗ್ ಅಗೇನ್ಸ್ಟ್ ಒನ್ ಸೆಲ್ಫ್. ರೋಗ ಶೋಕ ಪರಿತಾಪ ಬಂಧನ ವ್ಯಸನಾನಿಚ ಆತ್ಮಾಪರಾಧ ವೃಕ್ಷಾಣಂ ಫಲಾನ್ಯೇತಾನಿ ದೇಹಿನಾಂ. ರೋಗ ಶೋಕ ಪರಿತಾಪ ಬಂಧನ ಮತ್ತು ವ್ಯಸನ ಇಷ್ಟಿದೆಯಲ್ಲ, ಇವು ಆತ್ಮಾಪರಾಧ ಅಂತಕ್ಕಂಥ ವೃಕ್ಷದ ಫಲಗಳಂತೆ. ರೋಗ ಮಾನಸಿಕ ರೋಗ, ದೈಹಿಕ ರೋಗ, ಮಾನಸಿಕ ರೋಗ ದೈಹಿಕ ಬಂದುಬಿಡುತ್ತೆ, ಮಾನಸಿಕ ರೋಗ. ಶೋಕ ಅಂತಂದ್ಬಿಟ್ರೆ ಯಾವಾಗಲೂ ಕೂಡ ನರಳ್ತಾ ಇರೋದು, ಶೋಕಿಸ್ತಾ ಇರೋದು, ಶೋಕ, ರೋಗ ಶೋಕ. ಪರಿತಾಪ ಹಾರ್ಟ್ ಬರ್ನಿಂಗ್ ಅದು. ಆಮೇಲೆ ಪರಿತಾಪ, ಬಂಧನ, ಆ್ಯಂಡ್ ಹೀ ಈಸ್ ಆಲ್ವೇಸ್ ಕಾಟ್ ಇನ್ ಆಲ್ ಕೈಂಡ್ಸ್ ಆಫ್ ನೆಗೆಟಿವ್ ಥಾಟ್ಸ್, ನೆಗೆಟಿವ್ ಇಮೋಷನ್ಸ್, ಕಾಟ್ ಬೈ ಇಟ್. ಅದು ಬಂಧನ. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾದ್ದು, ಅತ್ಯಂತ ಪ್ರಚಲಿತವಾಗಿರ್ತಕ್ಕಂಥದ್ದು ಅದು ಯಾವುದಪ್ಪ ಅಂತಂದ್ಬಿಟ್ರೆ ವ್ಯಸನ ಅಂದರೆ ಅಡಿಕ್ಷನ್ ಅಂತ. ಅಡಿಕ್ಷನ್ಸು, ಆಲ್ಕೋಹಾಲ್ ಅಡಿಕ್ಷನ್ಸು, ಡ್ರಗ್ ಅಡಿಕ್ಷನ್ಸು, ಮೊಬೈಲ್ ಅಡಿಕ್ಷನ್ಸು, ಇದೆಲ್ಲ ಇದೆಯಲ್ಲ, ಇದೆಲ್ಲದು ಕೂಡ ಆತ್ಮಾಪರಾಧ ಅಂತ ವೃಕ್ಷದ ಫಲಗಳಂತೆ. ಫಲಗಳು. ಅದಕ್ಕೆ ತನ್ನನ್ನು ತಾನು ಯಾರು ದ್ವೇಷಿಸ್ಕೋತಾನೋ, ತನಗೆ ತಾನೇ ಹಿಂಸೆಯನ್ನು ಉಂಟು ಮಾಡ್ಕೋತಾನೆ, ಅದರ ಫಲಗಳು ಯಾವುದಪ್ಪ ಅಂತಂದ್ಬಿಟ್ಟು ಇದೆಲ್ಲ ಬಂದುಬಿಡುತ್ತೆ, ಸ್ವಾಭಾವಿಕ ಬಂದುಬಿಡುತ್ತೆ. ಅದಕ್ಕೆ ಯಾವಾಗಲೂ ಕೂಡ ಸ್ವಾಮಿ ವಿವೇಕಾನಂದರು ಒತ್ತಿ ಹೇಳ್ತಕ್ಕಂಥದ್ದು, ಒನ್ ಮಸ್ಟ್ ಹ್ಯಾವ್ ಎ ವೆರಿ ನೋಬಲ್ ಆ್ಯಟಿಟ್ಯೂಡ್ ಟುವರ್ಡ್ಸ್ ಒನ್ ಸೆಲ್ಫ್.
one should not hate oneself. Whatever may be the condition, however down he may be, but that once he will again come up, because the divinity is there already. That will assert itself at some time or the other. It will not allow him to completely go down, lose faith, lose hope. ಇದಕ್ಕೊಂದು ಕತೆ ಹೇಳ್ತೀನಿ. ಒಬ್ಬ ಟೀಚರು ಕ್ಲಾಸಿಗೆ ಬರ್ತಾನಂತೆ. ಕ್ಲಾಸಿಗೆ ಬಂದುಬಿಟ್ಟು ಜೋಬಿನಿಂದ ಒಂದು 500 ರೂಪಾಯಿ ನೋಟು, ಗರಂ ನೋಟು, ಹೊಸದು ಗರಿಗರಿ ನೋಟನ್ನು ತೆಗೆದು ಮಕ್ಕಳಿಗೆ ತೋರಿಸ್ಬಿಟ್ಟು ಹೇಳಿದಂತೆ, ಯಾರಿಗೆ ಬೇಕಿದು ಅಂತಂದ್ಬಿಟ್ಟು. ಅವ್ರು ಹೇಳಿದ್ರು, ನನಗೆ ಬೇಕು ಸರ್ ಅಂತ ಹೇಳಿ. ಮತ್ತು ಅದನ್ನು ಹೀಗೆ ಹಿಚ್ಚಿಕ್ಬಿಟ್ಟು ಅದನ್ನು ಓಪನ್ ಮಾಡ್ಬಿಟ್ಟು ತೋರಿಸಿದಂತೆ, ಯಾರಿಗೆ ಬೇಕಿದು, ನನಗೆ ಬೇಕು ಸರ್ ಅಂತ ಹೇಳಿದಂತೆ. ಆಮೇಲೆ ಅದನ್ನ ಕೆಳಗಡೆ ಹಾಕಿಬಿಟ್ಟು ಕಾಲಲ್ಲಿ ತುಳಿದ್ಬಿಟ್ಟು ಅದಕ್ಕೆಲ್ಲ ಗಲೀಜು ಮಾಡಿಬಿಟ್ಟು ಆಮೇಲೆ ಅದನ್ನ ಎತ್ಬಿಟ್ಟು, ಯಾರಿಗೆ ಬೇಕಿದೋ, ನನಗೆ ಬೇಕು ಸರ್ ಅಂತ. ಆಗ ಅದರ ಅರ್ಥವನ್ನು ಹೇಳ್ತಾರೆ ಅವ್ರ ಟೀಚರು. ಏನು ಅಂತಂದರೆ, ಈ 500 ರೂಪಾಯಿ ನೋಟ್ ಇದೆಯಲ್ಲ, ಅದು ಯಾವುದೇ ಸ್ಥಿತಿಯಲ್ಲಿದ್ದರೂ ಕೂಡ, ಅದು ಕೊಳಕಾಗಿದ್ರೂ ಕೂಡ, ವಾಸನೆ ಬರ್ತಾಯಿದ್ರೂ ಕೂಡ, ಹರಿದೋಗಿದ್ರೂ ಕೂಡ, ತನ್ನ 500 ರೂಪಾಯಿ ಬೆಲೆಯನ್ನು ಅದು ಕಳ್ಕೊಳ್ಳೋದೇ ಇಲ್ಲ. 500 ರೂಪಾಯಿ ಆಗಿರುತ್ತೆ. ಹಾಗೆ ಮನುಷ್ಯನು ಎಷ್ಟೇ ಡಿಗ್ರೇಡೆಡ್ ಆಗಿರ್ಬೋದು, ಅವನತಿಯನ್ನು ಹೊಂದಿರ್ಬೋದು, ಆದರೂ ಕೂಡ ಅವನಲ್ಲಿರ್ತಕ್ಕಂಥ ಆ ಮೌಲ್ಯ ಇದೆಯಲ್ಲ, ದಿವ್ಯತೆಯ ಮೌಲ್ಯ, ಅದು ಹಾಗೇ ಇರುತ್ತೆ. ಅದು ಕಳ್ಕೊಂಡು ಅದು ಹೋಗೋದೇ ಇಲ್ಲ. ಅದು ಯಾವತ್ತೊಂದು ದಿವಸ ಇಟ್ ವಿಲ್ ಅಸರ್ಟ್ ಇಟ್ ಸೆಲ್ಫ್ ಆ್ಯಂಡ್ ಹಿ ವಿಲ್ ಕಮ್ ಅಪ್.